ಹೆಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್ ಉಮಾರಾವ್ ಕಿಚನ್. ನಾನಿವತ್ತು ನಿಮ್ಮ ಜೊತೆ ಕೊಬ್ಬರಿ ಕಜ್ಜಾಯ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನೋಡಿ, ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಳಗಡೆ ತುಂಬ ಗೂಡುಗೂಡಾಗಿ, ಮೇಲ್ಗಡೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನೀವೊಂದು ಸರಿ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ಈಗ ನಾನು ಮಾಡಿರೋ ವಿಧಾನವನ್ನು ಹೇಳ್ತಾ ಇದ್ದೇನೆ. ನಾನು 1 kg ಅಕ್ಕಿಯನ್ನು ಒಂದು 16ರಿಂದ 18 ಗಂಟೆ ನೆನೆಸಿಟ್ಟಿದ್ದೆ. ನಡುವೆ ಒಂದು ಸರಿ ನಾನು ನೀರನ್ನು ಚೇಂಜ್ ಮಾಡಿದ್ದೀನಿ. ಅದರ ನಂತರ ಮತ್ತೆ 2 ಸಾರಿ ನಾನು ಈ ನೀರನ್ನು ಚೇಂಜ್ ಮಾಡಿ ಈ ಅಕ್ಕಿಯನ್ನು ತೊಳೆದು ಈ ಸಾಣಿಗೆಯಲ್ಲಿ ನಾನು ಈ ಅಕ್ಕಿಯನ್ನು ಹಾಕಿ ಒಂದು 5 ನಿಮಿಷ ಇಡ್ತಾ ಇದ್ದೇನೆ. ನಾನು ಅಕ್ಕಿಯನ್ನು ತೊಳೆದ ನೀರನ್ನು ಗಿಡಗಳಿಗೆ ಹಾಕಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಕ್ಕಿ ತೊಳೆದಿದ್ದ ನೀರು ಗಿಡಗಳಿಗೆ ಒಂದು ಒಳ್ಳೆ ಪೌಷ್ಟಿಕವಾದಂತಹ ಆಹಾರ ಥರನೇ ಅದು. ಈಗ 2 ನಿಮಿಷ ಆ ನೀರೆಲ್ಲ ಇಳಿದು ಹೋದ ನಂತರ ಈ ಅಕ್ಕಿಯನ್ನು ನಾನು ಒಂದು ಕಾಟನ್ ಬಟ್ಟೆಯ ಮೇಲೆ ಹರಡಿ ಹಾಕ್ತಾ ಇದ್ದೀನಿ. ಇದು ಒಂದು 15ರಿಂದ 20 ನಿಮಿಷ ಒಣಗಿದರೆ ಸಾಕು. ಅದು ಒಂದು ಸ್ವಲ್ಪ ಮೇಲ್ಗಡೆ ಇರೋ ನೀರಿನಂಶ ಹೋದರೆ ಸಾಕು. ಅಕ್ಕಿ ಹಸಿನೇ ಇರಬೇಕು, ನೀರಿನಂಶ ಅಷ್ಟೇ ಆರಬೇಕು. ಒಂದು 15ರಿಂದ 20 ನಿಮಿಷದಲ್ಲಿ ಇದು ಹೀಗೆ ಒಣಗಿಬಿಡುತ್ತೆ. ಅದರ ನಂತರ ನಾನು ಈ ಅಕ್ಕಿಯನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಪುಡಿ ಮಾಡಿಕೊಂಡು ಅದನ್ನು ನಾವು ಈ ಜೋಳದ ಹಿಟ್ಟು, ಗೋಧಿ ಹಿಟ್ಟು ಎಲ್ಲ ಹಿಡಿತೀವಲ್ವ, ಅದೇ ಸಾಣಿಗೆಯಲ್ಲಿ ಇದನ್ನು ಸಾಣಿಸ್ಕೊಂಡಿದ್ದೀನಿ. ನೋಡಿ, ಕೊನೆಗೆ ಸಣ್ಣ ಹಿಟ್ಟು ಆಗದೆ ಇರೋವಂಥದ್ದು ಇಷ್ಟು 100ರಿಂದ 150 ಗ್ರಾಮ್ನಷ್ಟು ರವೆ ಉಳಿದಿದೆ. ಅದನ್ನು ನಾನು ಇಡ್ಲಿ ಮಾಡಲಿಕ್ಕೆ ಅದು ಬಳಸ್ತೀನಿ. ಈ ಹಿಟ್ಟು ಆರಬಾರ್ದು, ಇದರಲ್ಲಿರೋ ನೀರಿನಂಶ ಹಾಗೆ ಇರಬೇಕು. ಅದಕ್ಕೋಸ್ಕರ ನಾನು ಅದನ್ನು ಚೆನ್ನಾಗಿ ಒತ್ತಿ ಇಟ್ಟು ಅದರ ಮೇಲೆ ಬಟ್ಟೆಯನ್ನು ಮುಚ್ಚಿದ್ದೀನಿ. ಒಂದು ತೆಂಗಿನಕಾಯಿಯನ್ನು ನಾನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಇದಕ್ಕೆ ಒಂದು 650 ಗ್ರಾಮ್ನಷ್ಟು ಬೆಲ್ಲ ಬೇಕಾಗುತ್ತೆ. ಇದು ನೋಡಿ, ಇದು 1 kg ಬೆಲ್ಲ. 1 kg ಬೆಲ್ಲಕ್ಕೆ 6 ಅಚ್ಚು ಬಂದಿದ್ದಾವೆ. ನಾನಿಲ್ಲಿ 4 ಅಚ್ಚನ್ನು ಹಾಕ್ತಾ ಇದ್ದೀನಿ. ಇದು ಸುಮಾರು ಒಂದು 650 ಗ್ರಾಮ್ನಷ್ಟು ಆಗುತ್ತೆ. 2 ಅಚ್ಚನ್ನು ನಾನು ತೆಗೆದಿಟ್ಟಿದ್ದೀನಿ. ಇದು ತೆಂಗಿನಕಾಯಿಯನ್ನು ನಾನು ಹೀಗೆ ತುರಿದು ಇಟ್ಕೊಂಡಿದ್ದೀನಿ. ಇದನ್ನು ನೀರು ಹಾಕದೇನೆ ನಾವು ಮಿಕ್ಸರಲ್ಲಿ ರುಬ್ಕೋಬೇಕಾಗುತ್ತೆ. ಒಂದು ಚೂರು ನೀರನ್ನು ಹಾಕದೇನೆ ಹಾಗೆ ರುಬ್ಕೋಬೇಕು. ಈಗ ನಾನು ಈ ತೆಂಗಿನಕಾಯಿ ತುರಿಯನ್ನು ರುಬ್ತಾ ಇದ್ದೇನೆ. ಅದರ ನಂತರ ನಾನು ಬೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಸಣ್ಣ ಲೋಟದಿಂದ 2 ಲೋಟದಷ್ಟು ನೀರನ್ನು ಹಾಕಿ ಈಗ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ನೀವು ಬೆಲ್ಲವನ್ನು ಸೋಸಿಕೊಳ್ಳೋದೇ ಆದಲ್ಲಿ ಈ ಬೆಲ್ಲ ಕರಗಿದ ತಕ್ಷಣ ಸೋಸಿಕೊಳ್ಬೇಕಾಗುತ್ತೆ. ಕಜ್ಜಾಯದಲ್ಲಿ ಪಾಕ ಕರೆಕ್ಟಾಗಿ ಬರಬೇಕಾಗುತ್ತೆ. ಅದನ್ನು ಒಂದು ಚೂರು ನೋಡಿಕೊಂಡು ನಾವು ಮಾಡಿದರೆ ಈ ಕಜ್ಜಾಯ ತುಂಬ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ನೋಡಿ, ನಾನು ಪಾಕವನ್ನು ಟೆಸ್ಟ್ ಮಾಡ್ತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡು ಅದರಲ್ಲಿ ಹೀಗೆ ನಾವು ಪಾಕವನ್ನು ಹಾಕಿದಾಗ ಅದು ಒಂದೇ ಕಡೆ ನಿಲ್ಲಬೇಕು. ಇದು ಹರಡಿ ಹೋಗ್ತಾ ಇದೆ ಅಂದರೆ ಅದಿನ್ನೂ ಪಾಕ ಬಂದಿಲ್ಲ ಅಂಥೇಳಿ ಅರ್ಥ. ಗ್ಯಾಸು ಸಿಮ್ಮಲ್ಲೇ ಇರಬೇಕು. ನೀವು ಹೈ ಫ್ಲೇಮ್ ಇಟ್ಕೊಂಡ್ರೆ ಅದು ಪಾಕ ಬಹಳ ಬೇಗ ಬಂದುಬಿಡುತ್ತೆ, ಅದು ನಮ್ಗೆ ಗೊತ್ತೇ ಆಗೋದಿಲ್ಲ. ಅದಕ್ಕಾಗಿ ಗ್ಯಾಸನ್ನು ಸಿಮ್ಮಲ್ಲೇ ಇಟ್ಕೊಂಡು ನಾನು ಈ ಬೆಲ್ಲವನ್ನು ಕುದಿಸ್ತಾ ಇದ್ದೀನಿ. ಈಗ ನಾನು ಪಾಕ ಬಂದಿದೆಯೋ ಅಂಥೇಳಿ ಇನ್ನೊಂದು ಸಾರಿ ನೋಡ್ತಾ ಇದ್ದೀನಿ. ಹೀಗೆ 1 ನಿಮಿಷಕ್ಕೆ ನಾವು ಪಾಕವನ್ನು ಚೆಕ್ ಮಾಡ್ತಾ ಇರಬೇಕು. ಈಗ ನೋಡಿ, ಇದು ಒಂದೇ ಕಡೆ ನಿಂತಿದೆ ಮತ್ತು ಇದು ನಮ್ಮ ಕೈಗೂ ಸಿಗ್ತಾ ಇದೆ. ನೋಡಿ, ಇಷ್ಟು ಬಂದರೆ ಸಾಕು. ಈ ಪಾಕ ಕರೆಕ್ಟಾಗಿ ಇದೆ. ಈಗ ನಾನಿದಕ್ಕೆ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಂತಹ ಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ಈ ಕಾಯಿ ತುರಿಯನ್ನು ಸೇರಿಸಿದ ಮೇಲೆ ಮತ್ತೆ 1 ನಿಮಿಷ ನಾವಿದನ್ನು ಚೆನ್ನಾಗಿ ಕುದಿಸ್ಬೇಕು. ಹಾಗಂತ ಗ್ಯಾಸ್ ಫ್ಲೇಮ್ ದೊಡ್ಡದು ಮಾಡಬೇಡಿ. ಗ್ಯಾಸ್ ಫ್ಲೇಮ್ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಒಂದೇ 1 ನಿಮಿಷ ಮತ್ತೆ ನಾವು ಕುದಿಸ್ಬೇಕು. ಯಾಕಂದರೆ ತೆಂಗಿನಕಾಯಿ ಅದರಲ್ಲೂ ಕೂಡ ನೀರಿನಂಶ ಇರುತ್ತಲ್ವಾ, ಹೀಗಾಗಿ ಒಂದೇ 1 ನಿಮಿಷ ಸಿಮ್ಮಲ್ಲೇ ಇದನ್ನು ಬೇಯಿಸಬೇಕು. ಹೀಗೆ ಇದನ್ನು ಬೇಯಿಸಿಕೊಂಡ ನಂತರ ನಾವಿದಕ್ಕೆ ಏಲಕ್ಕಿ ಪುಡಿಯನ್ನು ನಾನು ಸೇರಿಸ್ತಾ ಇದ್ದೇನೆ. ಏಲಕ್ಕಿ ಪುಡಿ ಸೇರಿಸೋದ್ರಿಂದ ಇದಕ್ಕೆ ತುಂಬ ಒಳ್ಳೆಯ ಘಮ ಬರುತ್ತೆ. ಎಳ್ಳನ್ನು ಸೇರಿಸ್ಕೊಳ್ಳೋದಾದರೆ ಇದೇ ಸ್ಟೇಜಲ್ಲಿ ನೀವು ಎಳ್ಳನ್ನು ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಎಳ್ಳನ್ನು ಹಾಕ್ತಾ ಇಲ್ಲ.
ಈಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೇನೆ. ಮನೆಯಲ್ಲಿ ಮತ್ತೆ ಯಾರಾದರೂ ಇದ್ದರೆ ನೀವು ಅವರ ಸಹಾಯವನ್ನು ತೆಗೆದುಕೊಂಡು ಇದಕ್ಕೆ ಹಿಟ್ಟು ಹಾಕಿ ಈಗ ಇದನ್ನು ಚೆನ್ನಾಗಿ ಮುಗಿಸ್ಬೇಕಾಗುತ್ತೆ. ನೀವು ಒಬ್ಬರೇ ಇದ್ರೂ ಏನೂ ಸಮಸ್ಯೆ ಇಲ್ಲ. ಇದನ್ನು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಹೀಗೆ ಮುಗಿಸ್ತಾ ಇದ್ದರೆ ಇದು ಖಂಡಿತವಾಗಲೂ ಗಂಟಾಗೋದೇ ಇಲ್ಲ. ಇದು ಗಂಟಾಗುತ್ತೇನೋ ಅನ್ನೋ ಟೆನ್ಷನ್ನು ಬೇಡವೇ ಬೇಡ. ಇದು ನೋಡಿ, ನಾನು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಹೀಗೆ ಇದನ್ನು ಚೆನ್ನಾಗಿ ಮುಗಿಸ್ತಾ ಇದ್ದೀನಿ. ಗ್ಯಾಸ್ ಸಿಮ್ಮಲ್ಲೇ ಇದೆ ನೋಡಿ. ಈಗ ಈ ಹಿಟ್ಟನ್ನೆಲ್ಲ ಹಾಕಿ ಆದ ನಂತರ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ. ಈಗ ಗ್ಯಾಸ್ ಆಫ್ ಮಾಡಿ ನಾನು ಇದಕ್ಕೆ ಮೇಲ್ಗಡೆ ಒಂದು 2ರಿಂದ 3 ಚಮಚದಷ್ಟು ತುಪ್ಪವನ್ನು ಹಾಕಿ ಇದನ್ನು ನಾನು ಮುಚ್ಚಿಡ್ತೇನೆ. ತುಪ್ಪವನ್ನು ಹಾಕೋದ್ರಿಂದ ಅದು ಹಿಟ್ಟು ಹಾಗೇ ಇರುತ್ತೆ, ಒಣಗೋದಿಲ್ಲ. ಅದಕ್ಕೋಸ್ಕರ ಒಂದು 2 ಚಮಚದಷ್ಟು ನಾನು ತುಪ್ಪವನ್ನು ಹಾಕಿದ್ದೇನೆ. ನಾವೀಗ ಇದನ್ನು ಮಿನಿಮಮ್ ಒಂದು 10ರಿಂದ 12 ಗಂಟೆನಾದರೂ ತಣ್ಣಗಾಗಲಿಕ್ಕೆ ಬಿಡಬೇಕು. ನಾನು ಮೊದಲೇ ದಿನ ಸಂಜೆ ಇದನ್ನು ರೆಡಿ ಮಾಡಿ ಇಟ್ಕೊಂಡು ಮರುದಿನ ಕಜ್ಜಾಯವನ್ನು ಮಾಡ್ತಾಯಿದ್ದೀನಿ. ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇದು ನೋಡಿ, ನಮ್ಮ ಪಾಕ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಹಾಕಿದ ತುಪ್ಪ ಕೂಡ ಮೇಲ್ಗಡೆ ಎಲ್ಲ ಗಟ್ಟಿಯಾಗಿದೆ. ಇದು ನೋಡಿ, ಒಂದು ಚೂರು ಕೈಗೆ ತಾಗ್ತಾ ಇಲ್ಲ. ಇದು ಕರೆಕ್ಟಾಗಿ ಬಂದಿದೆ. ನಾನೀಗ ಒಂದು 10ರಿಂದ 12 ಕಜ್ಜಾಯಗಳನ್ನಷ್ಟೇ ಮಾಡ್ತಾಯಿದ್ದೀನಿ. ಉಳಿದ ಹಿಟ್ಟನ್ನು ನಾನು ಫ್ರಿಜ್ನಲ್ಲಿ ಇಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಈ ಕಜ್ಜಾಯದ ಪಾಕವನ್ನು ಒಂದು ಬಟ್ಟಲಿಗೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಕಜ್ಜಾಯಗಳನ್ನು ತೆಗಿಲಿಕ್ಕೆ ನಾನು ಕಬ್ಬಿಣದ ಹಂಚಿನ ಮೇಲೆ ಒಂದು ಸಾಣಿಗೆಯ ಒಂದು ಪ್ಲೇಟನ್ನು ಇಟ್ಕೊಂಡಿದ್ದೀನಿ. ಇದರ ಮೇಲೆ ನಾವು ಕಜ್ಜಾಯಗಳನ್ನು ತೆಗೆದು ಇಟ್ಟರೆ ಅದು ಎಣ್ಣೆಯೆಲ್ಲ ಕೆಳಗಡೆ ಇಳಿಯುತ್ತೆ. ಹೀಗೆ ನಾನು ಒಂದು ಬಟ್ಟಲಿಗೆ ಒಂದು ಕಾಟನ್ ಬಟ್ಟೆಯನ್ನು ಕಟ್ಕೊಂಡಿದ್ದೇನೆ. ಅದಕ್ಕೆ ಒಂದು ಚೂರು ನೀರನ್ನು ಹಚ್ಚಿ ಅದರ ಮೇಲ್ಗಡೆ ನಾವು ಹೀಗೆ ಈ ಕಜ್ಜಾಯವನ್ನು ತಟ್ಟಿ ಹಾಕಿದರೆ ಅದು ಒಂದೇ ಸೈಜಲ್ಲಿ ಬರುತ್ತೆ ಮತ್ತು ತುಂಬ ಈಸಿಯಾಗಿ ಮಾಡ್ಕೋಬಹುದು. ಈ ಕಜ್ಜಾಯಗಳನ್ನು ಕರಿಯುವಾಗ ಎಣ್ಣೆ ಮೀಡಿಯಮ್ ಬಿಸಿ ಇರಬೇಕು. ಹಾಗೆ ಈ ಕಜ್ಜಾಯಗಳನ್ನು ಹಾಕಿದ ನಂತರ ಗ್ಯಾಸನ್ನು ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸಬೇಕು. ಇದು ಒಂದೇ ಒಂದು ನಿಮಿಷದಲ್ಲಿ ಬೆಂದು ಬಿಡುತ್ತೆ. ಇದು ನೋಡಿ, ನಾನು ಗ್ಯಾಸ್ ಸಿಮ್ಮಲ್ಲಿ ಇಟ್ಟರೂ ಕೂಡ ಮೊದಲು ಹಾಕಿರೋದು ಒಂದು ಚೂರು ಜಾಸ್ತಿ ಕಪ್ಪಾಗಿದೆ. ಈಗ ನಾನು ಇನ್ನೊಂದು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಪದೇ ಪದೇ ನೀರು ಹಚ್ಚಿಕೊಳ್ಳೋದು ಅವಶ್ಯಕತೆ ಇಲ್ಲ. ನೀವು ಒಂದು ಸರಿ ನೀರು ಹಚ್ಕೊಂಡ ನಂತರ ಒಂದು 3-4 ಕಜ್ಜಾಯವನ್ನು ತಟ್ಕೋಬಹುದು. ಈಗ ನೋಡಿ, ಈ ಕಜ್ಜಾಯ ಎಷ್ಟು ಚೆನ್ನಾಗಿ ಬಂದಿದೆ. ಗ್ಯಾಸ್ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡೇ ಇವುಗಳನ್ನು ಬೇಯಿಸಬೇಕು. ಹೀಗೆ ಮೇಲ್ಗಡೆ ನೀವು ಎಣ್ಣೆಯನ್ನು ಹಾಕಿದರೆ ಮೇಲ್ಗಡೆ ಭಾಗ ಕೂಡ ಆವಾಗಲೇ ಬೆಂದು ಬಿಡುತ್ತೆ. ನೀವು ತಕ್ಷಣ ಇದನ್ನು ತೆಗೆದು ಬಿಡಬಹುದು. ಸ್ವಲ್ಪ ಜಾಸ್ತಿ ಹೊತ್ತು ಈ ಕಜ್ಜಾಯಗಳನ್ನು ಎಣ್ಣೆಯಲ್ಲಿ ಬಿಟ್ಟರೆ ಅದು ಗಟ್ಟಿಯಾಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಗ್ಯಾಸನ್ನು ಸಿಮ್ಮಲ್ಲೇ ಇಟ್ಕೊಂಡು ಬೇಗ ಬೇಗ ಇವುಗಳನ್ನು ಕರೆದು ತೆಗೆದು ಬಿಡಬೇಕು. ಅದು ಒಂದೇ ನಿಮಿಷದಲ್ಲಿ 2 ಕಜ್ಜಾಯಗಳು ಬೆಂದು ಬರ್ತವೆ. ಇದು ನೋಡಿ, ಕಜ್ಜಾಯದ ಕರೆಕ್ಟ್ ಕಲರು ಮತ್ತು ಟೆಕ್ಸ್ಚರು. ಇದು ಇಷ್ಟೇ ಕೆಂಪಗಿದ್ರೆ ಚೆನ್ನಾಗಿರುತ್ತೆ. ನಾನು 2 ದಿನದ ನಂತರ ಫ್ರಿಜ್ಜಲ್ಲಿ ಇಟ್ಟ ಹಿಟ್ಟಿನಿಂದ ಹೀಗೆ ಎಳ್ಳು ಹಚ್ಚಿ ಉಳಿದ ಕಜ್ಜಾಯಗಳನ್ನು ಮಾಡಿದ್ದೇನೆ. ಈ ಕಜ್ಜಾಯಗಳು ಕೂಡ ತುಂಬ ಚೆನ್ನಾಗಿ ಬಂದಿದ್ದಾವೆ. ಕೆಲವೊಂದು ಸಾರಿ ಈ ಕಜ್ಜಾಯಗಳು ತಣ್ಣಗಾದ ನಂತರ ಸ್ವಲ್ಪ ಗಟ್ಟಿಯಾಗೋ ಸಾಧ್ಯತೆ ಇರುತ್ತೆ. ಹಾಗೇನಾದರೂ ಕಜ್ಜಾಯಗಳು ಗಟ್ಟಿ ಆಗಿದ್ದೇ ಆದಲ್ಲಿ ನೀವು ತಿನ್ನುವ ಸಮಯದಲ್ಲಿ ಅವುಗಳನ್ನು 2 ನಿಮಿಷ ಹಬೆಯಲ್ಲಿ ಬಿಸಿ ಮಾಡಿಕೊಂಡರೆ ನಿಮ್ಮ ಕಜ್ಜಾಯಗಳು ತಿನ್ನಲಿಕ್ಕೆ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇವು ನೋಡಿ, ನಾನು ಎಳ್ಳು ಹಚ್ಚಿ ಮಾಡಿದ ಕಜ್ಜಾಯಗಳು. ಥ್ಯಾಂಕ್ ಯು.